ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದುಬಿಟ್ಟು 3:58 ಅಂದರೆ 3:30ಗೆ ಎಚ್ಚರ ಆಯಿತು. ಆದರೆ ನಾನು ಎದ್ದೇಳಿದ್ದು 3:58 ಆಯಿತು. ಎದ್ದಿದ ತಕ್ಷಣ ಹಾಗೆ ಮೊಬೈಲ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಟೈಮು 2ನೇ ತಾರೀಕು. ಅವತ್ತು ನಾವು ತುಮಕೂರಿಗೆ ಹೋಗೋದಿತ್ತು. ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಸಿ ಸ್ನಾನ ಮಾಡ್ಕೊಂಡು ಇವತ್ತು ಅಂದರೆ 2ನೇ ತಾರೀಕು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಪೂಜೆನೂ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಆ ರೀತಿ ಪೂಜೆ ಮಾಡಿದ್ರೆ ಸೊ ಮನೆಗೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ಮನೆಯಲ್ಲಿ ದೀಪ ಹಚ್ಚಿದ್ರೆ ದೇವ್ರ ಫೋಟೋ ಮುಂದೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಈಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೆಲಸನೂ ರಾತ್ರಿನೇ ಮುಗಿಸಿದ್ದೆ. ದೇವ್ರ ಫೋಟೋಗಳಿಂದ ಹಿಡಿದು ಎಲ್ಲ ಕೆಲಸನೂ ಬೆಳಿಗ್ಗೆ ಎದ್ದು ಸುಮ್ಮನೆ ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಈ ರೀತಿ ರೆಡಿಯಾಗಿ ಪೂಜೆ ಒಂದು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ, 3:45ಗೆ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ನಾವು ಒಂದು 6-6:30 ಅಷ್ಟರಲ್ಲಿ ಹೊರಟ್ವಿ, ಮನೆ ಬಿಟ್ವಿ. ಆದರೆ ಫಸ್ಟ್ ನಾವು ತುಮಕೂರು ಹೋಗಲಿಲ್ಲ. ಸೊ ಇದು ಬಡವನಹಳ್ಳಿಗೆ ಹೋಗೋಣ ಅಂತಂದು ಸುಮಾರು ದಿನಗಳೇ ಆಯಿತು, ತುಂಬ ದಿನಗಳೇ ಆಗೋಯ್ತು ನಾವು ಹೋಗಿ. ಹಾಗಾಗಿ ಬನ್ನಿ ಅಂತಂದು ಅವರು ಕರೆದ್ರು, ಸರಿ ಅಂತ ನಾನು ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಮನೆ ಮಂಜು ಗೊತ್ತೇ ಇದೆ ನಿಮಗೆ, ಬಡವನಹಳ್ಳಿಯಲ್ಲಿ. ಸೊ ಹಂಗಾಗಿ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ದಿನ ನಾವು ಹೋಗ್ತಾ ಇರೋದು. ಆದರೆ ನಾನು ಅಲ್ಲಿಗೆ ಹೋಗೋ ತನಕ ಫ್ರೆಂಡ್ಶಿಪ್ ಡೇ ಇವತ್ತು ಅನ್ನೋದು ನನಗೆ ಗೊತ್ತೇ ಇಲ್ಲ, ಮಂಜುಗೂ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲನೂ ಆಯಿತು. ಅವತ್ತು ತುಂಬ ಖುಷಿ ಆಯಿತು ಮನಸ್ಸಿಗೆ. ಯಾಕಂದರೆ ಗೊತ್ತಿಲ್ಲದೇ ಆಗುವಂಥ ಈ ಥರ ಒಂದು ಅಕೇಶನ್ಸ್ ಆಗಿರ್ಬೋದು, ಫಂಕ್ಷನ್ಸು ಇಲ್ಲ ಅಲ್ಲಿ ಸೆಲೆಬ್ರೇಷನ್ಸು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ ಪಾಪ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ಎಲ್ಲನೂ ಯಾವ ರೀತಿ ಏನು ಅಂತಂದು. ಈಗ ಸದ್ಯಕ್ಕೆ ಪೂಜೆಗೆ ಅಂತಂದು ನಾನು ದೇವ್ರ ಫೋಟೋಗಳು ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ, ಬಟ್ಟಿಟ್ಟಿದ್ದೆ, ಎಲ್ಲನೂ ಕ್ಲೀನ್ ಮಾಡಿದ್ದೆ. ಹೂವೊಂದು ಮುಡ್ಸೋದು ಬೆಳಿಗ್ಗೆ ಮುಡ್ಸೋಣ, ನೈಟೇ ಮುಡ್ಸೋರೆ ಏನು ಚಂದ, ಪೂಜೆ ಮಾಡಬೇಕಾದ್ರೆ ಮುಡ್ಸೋಣ ಅಂತಂದು ಹೇಳ್ಬಿಟ್ಟು. ಹೂವಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದ್ದಾವೆ, ಈಗ ತಗೊಳಕ್ಕೆ ಆಗಲ್ಲ, ಅಷ್ಟೊಂದು ರೇಟ್ ಆಗಿದೆ. ಆದರೂ ಸ್ವಲ್ಪ ಸ್ವಲ್ಪ ಪೂಜೆಗೆ ಅಂತ ತರಿಸ್ಕೊತೀನಿ ನಾನು. ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ, ವಾರ ಫುಲ್ ಬರುತ್ತೆ ಸ್ವಲ್ಪ ಸ್ವಲ್ಪ ತರಿಸ್ಕೊಂಡ್ರು. ಆ ರೀತಿ ಇನ್ನು ಶ್ರಾವಣ ಮುಗಿಯೋವರೆಗೆ ನಾವು ಹೂವು ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಕಾಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ತಗೊಂಡು ಅದನ್ನೇ ಲಿಮಿಟ್ಸ್ ಆಗಿ ಬಳಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಮನೆ ಹತ್ರನೇ ಹಾಕ್ಕೋಬೋದು, ಆದರೆ ಅದನ್ನು ಅಷ್ಟು ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ನಾನು ಹಾಕ್ಕೊತಾ ಇಲ್ಲ. ಮನೆ ಹತ್ರ ಯಾರಾದರೂ ಇದ್ದರೆ ಒಬ್ಬರು ಹೂ ಗಿಡಕ್ಕೆ ನಾವು ಸುಮ್ಮನೆ ನೆಟ್ಬಿಟ್ಟು ನೀರು ಹಾಕ್ತೀವಿ ಅಂದರೆ ಅಲ್ಲ, ಅದಕ್ಕೂ ತಕ್ಕಂತೆ ನಾವು ಗೊಬ್ಬರ ಹಾಕ್ಕೊಂಡು ಆರೈಕೆ ಎಲ್ಲ ಮಾಡಿದ್ರೆ ಹೂ ಕೊಡುತ್ತೆ ಚೆನ್ನಾಗಿ. ಏನಂದರೆ ನನಗೆ ಅಷ್ಟು ಇದಿಲ್ಲ ಟೈಮು, ಈಗ ವೀಡಿಯೋಸ್ ವರ್ಕು, ಮನೆ ಕೆಲಸ ಅಂತಂದು ಹೇಳ್ಬಿಟ್ಟು ಅಷ್ಟು ಓಡಾಡ್ತಾ ಇರ್ತೀನಲ್ಲ. ಸೊ ಹಂಗಾಗಿ ಹೂವೇನೂ ಇದು ಮಾಡಿಲ್ಲ, ಅಂದರೆ ಗಿಡಗಳೆಲ್ಲ ನೆಟ್ಟಿಲ್ಲ. ಇನ್ಮೇಲೆ ಒಂದು 4-5 ಗಿಡ ಅಂದರೆ ನೆಡಬೇಕು ಅಂದರೆ ಫುಲ್ ಕಾಂಪೌಂಡ್ ಥರ ಇರಬೇಕು. ನಮ್ಮ ಮನೆ ಹತ್ರ ಸ್ವಲ್ಪ ಈಗ ಕಾರ್ ಹೋಗೋಕ್ಕೂ ಬರೋಕ್ಕೂ ಅಂತಂದು ಹೇಳ್ಬಿಟ್ಟು ನಾವು 1-2 ಬಂಡೆನ ಕಿತ್ಬಿಟ್ಟಿದ್ದೀವಿ. ಫುಲ್ಲು ಬಯಲಾಗ್ಬಿಟ್ಟಿದೆ, ಹಸುಗಳು ಏನಾದರೂ ಬಂದವು ಹಂಗೆ ಬಂದುಬಿಡ್ತಾವೆ ಒಳಗಡೆ. ಹಾಗಾಗಿ ಸ್ವಲ್ಪ ಗಿಡಗಳೇನೋ ಹಾಕ್ತಾಯಿಲ್ಲ ಅಷ್ಟೇ. ಇಲ್ಲಾಂದರೆ ಮನೆ ಹತ್ರನೇ ಅಲ್ಪ ಸ್ವಲ್ಪ ಹೂವೆಲ್ಲ ಬಿಡ್ತಾಯಿದ್ವು, ಚೆನ್ನಾಗಿರೋದು. ನವಂಬರ್ ಮನೆ ಹತ್ರ ಇದೆ, ಆದರೆ ನವಂಬರ್ ಹೂವಿನ ಗಿಡ ಎಲ್ಲ ಹಾಕೇ ಇಲ್ಲ. ಮುಂಚೆ ಎಲ್ಲ ಹಾಕಿದ್ರು, ಎಲ್ಲ ಕಿತ್ತಾಕಿದ್ದಾರೆ. ಈಗ ಬರೀ ತರಕಾರಿ ಗಿಡಗಳು ಅದು ಇದು ಹಾಕಿದ್ದಾರೆ. ಮಲ್ಲಿಗೆ ಹೂವಿನ ಗಿಡ ಒಂದಿದೆ ಅಷ್ಟೇ. ಹಾಗಾಗಿ ಹಿಂಗೆ ಸ್ವಲ್ಪ ದುಡ್ಡಿಗೆ ತಂದು ಮಾಡ್ತಾಯಿದ್ದೀನಿ ಪೂಜೆ. ಹಿಂಗೆ ಮಾಡ್ಕೊಂಡು ಹೋಗೋಣ, ಸ್ವಲ್ಪ ದಿನ ಆದಮೇಲೆ ನೋಡೋದು. ಈಗ ನೋಡಿ, ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಈಗ ಬತ್ತಿ ಹಾಕಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಇವತ್ತಿನ ಪೂಜೆ ಕಂಪ್ಲೀಟ್ ಆಗುತ್ತೆ. ನಾನು ಮೊನ್ನೆ ಇದು ಒಂದು ಹಾಕಿದ್ದೆ ಸಂಕಷ್ಟ ಚತುರ್ಥಿ ಪೂಜೆ ಅಂತಂದು, ಅದೇ ವ್ಲಾಗಲ್ಲೇ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದು ಮಿಸ್ ಆಗಿ ಆ ರೀತಿ ಹಾಕಿದ್ದು ಅಂತ. ಗುರು ಪೌರ್ಣಮಿ ದಿನ ಸಂಕಷ್ಟ ಚತುರ್ಥಿ ಅಂತ ಹಾಕಿದ್ದೆ. ಸೊ ಇವತ್ತು 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ಸಂಕಷ್ಟ ಚತುರ್ಥಿ ಇರೋದು. ತುಂಬ ಒಳ್ಳೆಯದು, ಮಕ್ಕಳಿಗೆ ವಿದ್ಯೆ ಬುದ್ಧಿ ಇದೆಲ್ಲ. ಗಣೇಶನ ಪೂಜೆ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟೆ ಮಾಡ್ತೀನಿ. ಅದರಲ್ಲಿ ಪೂಜೆಗಳದ್ದು ಯಾವ ದಿನ ಏನು ಬರುತ್ತೆ ಏನೋ ಅನ್ನೋದು ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ನನ್ನ ಫ್ರೆಂಡ್ ಹೇಳ್ತಾ ಇರ್ತಾಳೆ, ಹಾಗಾಗಿ ಅವಳು ಹೇಳಿದಾಗ ನಾನು ಆಗ ಕ್ಯಾಲೆಂಡ್ರೆಲ್ಲ ನೋಡಿಬಿಟ್ಟು ಚೆಕ್ ಮಾಡ್ಕೊಂಡು ಓಕೆ ಇವತ್ತು ಅದೇ ಅಂತಂದು ಹೇಳ್ಬಿಟ್ಟು ಆ ರೀತಿ ಪೂಜೆ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ಬಂದುಬಿಟ್ಟು ನೋಡಿರಿ, ದೀಪ ಹಚ್ಬಿಟ್ಟು ಊದುಬತ್ತಿ ಹಚ್ತಾ ಇದ್ದೀನಿ. ಇಷ್ಟೇ ದೇವರು ಫೋಟೋಗಳು ಇಟ್ಕೊಂಡಿರೋಂಥ ಪ್ಲೇಸು. ಸೊ ನನಗೇನೋ ಚೆನ್ನಾಗಿದೆ ಅನಿಸುತ್ತೆ, ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಯಾಕಂದರೆ ಅದು ಅವರ ಮೈಂಡ್ಸೆಟ್ಗೆ, ಅವರ ಆಲೋಚನೆಗೆ ಬಿಟ್ಟಿರೋವಂಥದ್ದು. ಯಾಕಂದರೆ ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋದೇನು ರೂಲ್ ಏನಿಲ್ಲ. ಸೊ ಅವರು ಬೆಳೆದು ಬಂದಿರೋ ವಾತಾವರಣ, ಅವ್ರ ರೀತಿ ಹೆಂಗಿರುತ್ತೋ ಹಂಗೆ ಹೇಳ್ತಾರೆ. ನಾವು ಏನೇ ಇರಲಿ ಏನೇ ಇಲ್ಲದೆ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಗುಣ ನಮ್ಮದು. ಸ್ವಲ್ಪ ಜನ ಮನೇಲಿ ಏನಿಲ್ಲ ಅಂದರೂ ಔಟ್ಸೈಡ್ ಅವ್ರನ್ನ ನೋಡಿಬಿಟ್ಟು ಜಡ್ಜ್ ಮಾಡೋದು ಸ್ವಲ್ಪ ಜನ ಇರ್ತಾರೆ. ಸ್ವಲ್ಪ ಜನ ಮನೆಯಲ್ಲಿ ಸ್ವಲ್ಪ ಹೈಫೈ ಆಗಿರ್ತಾರಲ್ಲ ಅಂಥವ್ರು ಬೇರೆಯವ್ರದ್ದು ಹೈಫೈ ಆಗಿರೋದೇ ಇಷ್ಟಪಡ್ತಾರೆ. ಸ್ವಲ್ಪ ಜನ ನನ್ನ ರೀತಿ. ಸೊ ಏನಿದ್ರೆ ಅದು, ಇದಕ್ಕಿಂತಲೂ ಇನ್ನೂ ಒಂದು ಫೋಟೋ ಕೆಳಗಡೆ ಇಟ್ಟು ಪೂಜೆ ಮಾಡಿದ್ರು ನಾನು ಇಷ್ಟಪಡ್ತೀನಿ. ಸೊ ಹಂಗೆ ಒಬ್ಬೊಬ್ಬರ ಗುಣ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಈ ಥರ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಕ್ಕೂ ಕಾಮೆಂಟ್ಸ್ ಎಲ್ಲ ಮಾಡಿದರು. ನಿನ್ನ ಯೋಗ್ಯತೆಗೆ ಒಂದು ದೇವ್ರ ಮನೆ ಕಟ್ಕೊಂಡಿಲ್ಲ ಪೂಜೆ ಮಾಡೋದಕ್ಕೆ, ಟೇಬಲ್ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀಯಾ ಅಂತಂದೆಲ್ಲ ಮಾತಾಡಿದ್ರು.
ಪರವಾಗಿಲ್ಲ, ಯೋಗ್ಯತೆಗೆ ಮೀರಿ ದೇವ್ರೇನು ಕೊಡಲ್ಲ. ನಮ್ಮ ಯೋಗ್ಯತೆ ಏನಿರುತ್ತೋ ಅಷ್ಟೇ ಕೊಡೋದು. ಇದು ನನ್ನ ಯೋಗ್ಯತೆ ಅಂದ್ಕೊತೀನಿ. ನಾನು ದೇವರಿಗೆ ಒಂದು ಊದುಬತ್ತಿ ಹಚ್ತೀನಿ, ಪೂಜೆ ಮಾಡ್ತೀನಿ. ನಿಮಗೆ ಆ ಯೋಗ್ಯತೆ ಕೊಟ್ಟಿದ್ದಾನೆ, ಸೊ ಚೆನ್ನಾಗಿರಿ ನೀವು. ಇದೇಳಕ್ಕೆ ಇಷ್ಟಪಡ್ತೀನಿ ಅಂಥವ್ರಿಗೆಲ್ಲನೂ. ಯಾಕೆಂದರೆ ದೇವರೆಲ್ಲನೂ ಅಳತೆ ಮಾಡೇನಂತೆ ಕೊಡೋದು. ಸೊ ನಮ್ಗೆ ಇನ್ನೂ ಚೆನ್ನಾಗಿ ಕೊಟ್ಟಿದ್ರೆ ನಾವು ಇನ್ನೂ ಹೆಂಗಿರ್ತಿದ್ವೋ ಏನೋ ಗೊತ್ತಿಲ್ಲ. ಅದಕ್ಕೆ ದೇವ್ರು ಈ ಇದರಲ್ಲಿ ಇಟ್ಟಿರೋದು ಅಂತ ನನ್ನ ಅನಿಸಿಕೆ. ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಯಾರ ಯೋಗ್ಯತೆಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಎಲ್ಲನೂ ದೇವ್ರು ನೋಡ್ತಾ ಇರ್ತಾರೆ. ಹಂಗಂತ ಏನೋ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಯಾರೋ ಚೆನ್ನಾಗಿರೋರೇ ಹೋಗ್ಬಿಟ್ಟು ಒಂದು ಬಾಡಿಗೆ ಮನೆಯಲ್ಲಿ, ಒಂದು ಹಳೆ ಮನೇಲಿದ್ದರೆ ಅದಕ್ಕೆ ನಾವು ಪೂಜೆ ಎಲ್ಲ ಮಾಡಿದೆ, ಸ್ನಾನ ಮಾಡ್ಕೊಂಡು ಬಡವನಹಳ್ಳಿಗೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಮನೆಗೆ. ತುಂಬ ದಿನವೇ ಆಯಿತು ಹೋಗ್ಬಿಟ್ಟು. ಹಾಗಾಗಿ ಹೋಗಿ ಮಾತಾಡಿಸ್ಕೊಂಡು ಹಾಗೆ ತುಮಕೂರ್ಗೆ ಹೋಗಿ ಅದು ಶೂಟ್ ಮುಗಿಸ್ಕೊಂಡು ಅರವಿಂದನು ನನ್ನ ತಮ್ಮನ ಕರ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ನೆಕ್ಸ್ಟ್ ಊರಿಗೆ ಬರೋಣ ಅಂತಂದು ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಎಲ್ಲನೂ ಶೇರ್ ಮಾಡ್ಕೊತೀನಿ, ಹಾಗೆ ನೋಡ್ತಾ ಇರಿ. ಈಗ ನಮ್ಮ ಮನೆಯವರು ಕಾರ್ ಈಚೆ ತೆಗಿತೀನಿ ಅಂತ ಹೋದರು. ಇಷ್ಟು ಐಟಮ್ ನನಗೆ ಕೊಟ್ಟೋಗೋರು ನೋಡಿ. ಸೊ ಇದೆಲ್ಲ ತೊಗೋಬೇಕೀಗ ನಾನು, ಕಾಣಿಸ್ತಾ ಇದೆಯಾ? ಇದೆಲ್ಲ ತಗೊಂಡು ನಾನು ಅಲ್ಲಿ ಕಾರೊಳಗೆ ಇಡಬೇಕು. ಬರ್ರಿ ಅಂದರೆ ತಗೊಂಡು ಬಾ ಅಂತಂದು ಹೇಳ್ಬಿಟ್ಟು ಹೋದರು. ಈ ಡ್ರೆಸ್ ತುಂಬ ಚೆನ್ನಾಗಿದೆ, ನಾನು ಆಮೇಲೆ ತೋರಿಸ್ತೀನಿ. ಸೊ ಇದು ನಮ್ಮ ಪಾಗೋಡದಲ್ಲೇ ತೊಗೊಂಡಿದ್ದು, ಎಕ್ಸಲೆಂಟ್ ಆಗಿದೆ ಡ್ರೆಸ್ ಮಾತ್ರ. ಸೊ ಯಾವುದು ಆಲ್ ಇನ್ ಒನ್ ಫ್ಯಾಷನ್, ಸೊ ಅಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ಅಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿರ್ತವೆ. ಸೊ ಯಾವಾಗಲಾದರೂ ನನಗೆ ಬೇಕಂದರೆ ಒಂದು ವೇಳೆ ನಾನು ಅಲ್ಲೇ ತೊಗೊಳ್ಳೋದು, ಇಲ್ಲ ಅಂದರೆ ಆನ್ಲೈನು, ಇಲ್ಲ ಬೆಂಗಳೂರು, ತುಮಕೂರು ಈ ಥರ ತೊಗೊತಾ ಇರ್ತೀನಿ. ಏನಕ್ಕಾದರೂ ಬೇಕು ಅಂದರೆ ಅಲ್ಲಿ ತೊಗೊತೀನಿ, ಎಮರ್ಜೆನ್ಸಿಗೆ ಬೇಕು ಅಂದರೆ. ಚೆನ್ನಾಗಿದೆ. ನನ್ನ ಫ್ರೆಂಡ್ಸು ಮೊನ್ನೆ ಬಂದಾಗ ಸ್ವಲ್ಪ ತಗೊಂಡೋಗಿದ್ರು ಅಲ್ಲಿ ಡ್ರೆಸ್ಸಸ್ಸು, ಅವರು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಅಂತಂದು ಹೇಳಿದ್ರು. ಶೂ ಹಾಕ್ಕೋಬೇಕಿನ್ನ, ಅದೊಂದು ಹಾಕ್ಕೊಂಡ್ರೆ ಮುಗೀತು ನನ್ನ ಕೆಲಸ. ಬೆಳಿಗ್ಗೆ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಇವತ್ತು ಎದ್ದು ಯಪ್ಪ ಬೇಗ ಬೇಗ ಎಲ್ಲ ಮಾಡಿ ಪೂಜೆ ಮಾಡಿ ಟೈಮ್ಗೆ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ಎಲ್ಲನೂ ಮಂಜು ಅವ್ರ ಮನೆಗೆ ಹೋಗ್ತೀವಲ್ಲ ಎಲ್ಲನೂ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಹಾಗೆ ಮನೆಯಿಂದ ನಾನು ನಮ್ಮ ಮನೆಯವರು ಕಾರ್ ತೊಗೊಂಡು ಹೊರಟ್ವಿ ನೋಡಿ. ಸೊ ಇನ್ನೇನು ಸಿದ್ದಾಪುರ ಬಿಟ್ವಿ, ಇನ್ನೊಂದು ಸ್ವಲ್ಪ ದೂರದಲ್ಲೇ ಬಡವನಹಳ್ಳಿ ಬರುತ್ತೆ. ನನ್ನ ಮಂಜು ಫ್ರೆಂಡ್ಶಿಪ್ ಶುರುವಾಗಿ ಕರೆಕ್ಟಾಗಿ 1.5 ವರ್ಷದ ಮೇಲೇ ಆಯಿತು. ಅಂದರೆ 1 ವರ್ಷ 6 ತಿಂಗಳಾಯಿತು. ಸೊ ಕರೆಕ್ಟಾಗಿ ಅಂದರೆ ಹೇಳ್ಬೇಕಂದ್ರೆ 1.5 ವರ್ಷ ಆಯಿತು ಮಾತಿನ ಇದರಲ್ಲಿ ಹೇಳ್ಬೇಕು ಅಂದರೆ. ಸೊ ಅವತ್ತಿಂದ ಇದುವರೆಗೂ ಸೊ 1 or 2 ಟೈಮು ಸುಮ್ಮನೆ ಬೇಜಾರು ಮಾಡಿರ್ಬೋದೇ ಹೊರತು ಯಾವತ್ತೂ ನನ್ನ ನೇರವಾಗಿ ನೀನು ಈ ಥರ ಮಾಡಿದೀಯಾ ಅಂತಂದು ನೇರವಾಗಿ ನನ್ನ ಮಾತಾಡಿಲ್ಲ. ಇನ್ನೊಂದು ನನ್ನ ಕಡೆಯಿಂದನೇ ತಪ್ಪಾಗಲಿ ಅವಳ ಕಡೆಯಿಂದನೇ ತಪ್ಪಾಗಲಿ, ಸೊ ಇಬ್ಬರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಇದು ಮಾಡ್ತೀವಿ. ಸೊ ಹಂಗಾಗಿ ನನಗೆ ನನ್ನ ಮೈಂಡ್ಸೆಟ್ಗೆ ಅಷ್ಟು ಸುಲಭವಾಗಿ ಯಾರೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಯಾಕಂದರೆ ತುಂಬ ಸೆನ್ಸಿಟಿವ್ ಮೈಂಡ್ಸೆಟ್ ನಂದು. ಯಾರೇ ಒಂದು ರ್ಯಾಶಾಗಿ ಮಾತಾಡಿದ್ರು, ಇಲ್ಲ ಏನಾದರೂ ಬೇಕು ಅಂತ ತಮಾಷೆಗೆ ಮಾತಾಡಿದ್ರು ನನಗೆ ಬೇಗ ಒಂಥರ ಮನಸ್ಸು ಒಂಥರ ಕೊರಗುತ್ತೆ ನಂದು ಆ ಥರ. ಹಂಗಾಗಿ ನನ್ನ ಇದಕ್ಕೆ ಸೆಟ್ ಆಗಬೇಕಂದ್ರೆ ತುಂಬ ಟೈಮ್ ಬೇಕು. ಇನ್ನೊಂದು ಆ ಥರ ಮೈಂಡ್ಸೆಟ್ ಅಂದರೆ ಅವಳು ತುಂಬ ಮಾತಾಡ್ತಾಳೆ, ಇನ್ನೊಂದು ಕಡಿಮೆ ಮಾತಾಡ್ತಾಳೆ, ಸೈಲೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಜಾಸ್ತಿನೇ ಮಾತಾಡ್ತಾಳೆ, ಮಾತು ತುಂಬ ಚೆನ್ನಾಗಿ ಆಡ್ತಾಳೆ. ಆದರೂ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ಪು ಶುರುವಾಗಿ 1.5 ವರ್ಷ ಆಯಿತು ಕರೆಕ್ಟಾಗಿ. ಅವ್ರ ಮನೆಯೇ ತೋರಿಸ್ತಾ ಇರೋದು, ನನ್ನ ಫ್ರೆಂಡ್ ಅವ್ರ ಮನೆ, ಮಂಜು ಅವ್ರ ಮನೆ. ಈಗ ಮನೆ ಹತ್ರ ಬಂದಿದ್ದ ತಕ್ಷಣ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅವ್ರ ಹಸ್ಬೆಂಡ್ ಬಂದುಬಿಟ್ಟು ಲೊಕೇಶನ್ನ ಬೆಂಗಳೂರು ಹೋಗ್ಬಿಟ್ಟು ಇಷ್ಟೊಂದು ಹೂ ಎಲ್ಲ ತೊಗೊಂಡು ಬಂದಿರೋದು. ಇದೆಲ್ಲ ಮಾರ್ಕೆಟಲ್ಲಿ ನೋಡ್ಬೋದು ಅಷ್ಟೇ. ಆದರೆ ಇಲ್ಲಿ ಮನೆ ಹತ್ರನೇ ಇಷ್ಟೊಂದು ಹೂ ತಂದಿದ್ದಾರೆ ಅಂದರೆ ಇವ್ರದ್ದು ಕ್ಯಾಟ್ರಿಂಗ್ ವರ್ಕ್ ಆಗಿರೋದ್ರಿಂದ ಫುಲ್ಲು ಲೈಟ್ ಅರೇಂಜ್ಮೆಂಟಿಂದ ಹಿಡಿದು ಡೆಕೋರೇಷನ್ನು, ಶಾಮಿಯಾನ ಮತ್ತು ಅಡುಗೆದು ಪ್ರತಿಯೊಂದು ಮಾಡ್ತಾರೆ ಇವರು. ಸೊ ಹಂಗಾಗಿ ಇದು ಡೆಕೋರೇಷನ್ಗೆ ಅಂತ ಈಗ ಹಬ್ಬ ಬೇರೆ ಊರಲ್ಲಿ ನಡೀತಾ ಇದೆ ಅಂತೆ, ಮಾರಮ್ಮನ ಹಬ್ಬ. ಸೊ ಹಂಗಾಗಿ ಅದೆಲ್ಲ ಡೆಕೋರೇಷನ್ಗೆಲ್ಲ ಹೇಳಿದ್ದಾರೆ. ನೈಟೇ ಹೋಗ್ಬಿಟ್ಟು ಇಷ್ಟೊಂದು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಇದು ಫಸ್ಟ್ ಟೈಮ್ ನಾನು ಈ ಥರ ಫ್ಲವರ್ಸ್ ಎಲ್ಲ ನೋಡ್ತಾ ಇರೋದು. ಯಾವತ್ತೂ ನಾನು ಮಾರ್ಕೆಟ್ಗೆ ಆ ಥರ ಎಲ್ಲ ಹೋಗಿರಲಿಲ್ಲ, ಇಲ್ಲೇ ನೋಡಿದ್ವಲ್ಲ ಖುಷಿ ಆಯಿತು. ಇದ್ರಲ್ಲಮ್ಮ ನಾರ್ಮಲ್ ಆಗಿರ್ಬೇಕು. ಡೈನಿಂಗ್ ಟೇಬಲ್ ಎಲ್ಲಿ ಯೂಸ್ ಆಗೈತೆ? ಅಲ್ಲ ಡೈನಿಂಗ್ ಟೇಬಲ್ ಅಲ್ಲ, ಇಷ್ಟೊಂದು ಬಿಜಿ ಇತ್ತಲ್ಲ, ಈ ಬಿಜಿಯಾಗ ಹಂಗೆ ಫೋನ್ ಮಾಡ್ತೀವಿ ಹಂಗೆ. ಒಂದು ಬ್ಲೂಟೂತ್ ಕೊಡ್ಸಜ್ಜಿ, ಒಂದು ಕಿವ್ಯಾಗ ಹಿಂಗೆ ಸಿಗಿಸ್ಕೊಂಬದು, ಒಂದು ಕೊಡ್ಸ.
ಅಂಥದ್ದಲ್ಲ ಕೊಡ್ಸ ಅಂಥದ್ದು ಹೆಂಗ್ ಗೊತ್ತಾ ಹಿಂಗೆ ಮೊಬೈಲಾಗ ಇಟ್ಕೊಂತಾರೆ ಇಟ್ಕೊಂಡು ಅಲ್ಲ ಕಿವಿಯಾಗ ಇಟ್ಕೊಂತಾರೆ ಆಮೇಲೆ ಮೊಬೈಲ್ ಎಲ್ಲಾನೇ ಇರಲಿ ಹೇಳು ಮಾತಾಡ್ಕೊಂಡು ಕೆಲಸ ಮಾಡ್ಬೋದು. ಮೈಂಡ್ ಫ್ರೀ ಆಗಲ್ಲ ಹೇಳು. ಹೇಳು ಈ ಅಮ್ಮಂದು ಹೇಳಮ್ಮ ತೆಗಿತಿರೋದು. ಅಲ್ಲಿ ಹೂವ ಈಗ ಹಾಕಿದ್ರು ತಗೊಂಡೋದ್ರು, ಈಗೆಲ್ಲ ನಾನು ಸುಮಾರಾಗಿ ದೊಡ್ಡ ಹಿಡ್ದಾಗ ಇದು ಮಾಡಿ. ಯಪ್ಪ ಯಪ್ಪ ನೀವು ನೇತ್ರ ಐಟ ನೋಡಿ ತಲೆ ಸುತ್ತೋರ್ತೈತೆ. ಎಪ್ಪ ಗೊತ್ತಾಗಲ್ಲ ತಗೊಂಡೋಗೋದು ಎಷ್ಟೋ ಹೋಗ್ತದೆ ಇಷ್ಟೊಂದ್ರಾಗ ಕೊಡೋದೇ ಇಲ್ಲ. ಮತ್ತೆ ಈಗ ನೋಡಿ ಬಂದು ನನ್ಗೆ ನಮ್ಗೆ ಹಂಗಲ್ಲ, ಇವರು ಮಂಜು ಅವ್ರ ಅತ್ತೆ ಅಂತ ಹೇಳ್ತೀವಿ. ಮಂಜು ಏನಂತ ಅವ್ರಿಬ್ರು ಬರ್ಬಾರು ಕಾಲ್ ತಿಕ್ಲತ್ತೈತೆ. ಒಂದೇ ಎರಡ ಆದ್ರೆ ಮಾಡ್ಬೋದು, ಒಂದ್ ಹಾಕಿದಲ್ಲ ಒಂದ್ ರೆಡಿ ಇರ್ತೈತೆ. ವೀರ ಇವ ಹಣ ತಗೋಲ್ಲ ನಿಮ್ದು ಎಣ ನಮ್ಮ ಫಸ್ಟ್ ವಾಚ್ ಕುಂತವಾದೇ ಇರೋದು ಹಂಗೆ ನಾವು ಸ್ಕೂಲಾಗ ಸಿಕ್ಕಿರಲಿಲ್ಲ. ತಲೆ ಮೇಲೆ ಹಾಕಮ್ಮ ಹಂಗ ಹಾಕೊಂಡಿದ್ಯಾ? ಹಂಗೆ ಹಂಗೆ ಅಲ್ಲ ಮುಚ್ಚಿನ ತಗೊಂಡ್ ಮಾತ್ ಸಾಕಮ್ಮ ನಂಗೆ. ಬಾರಜ್ಜಿ ನಮ್ಮಮ್ಮ ಇಲ್ಲ, ನಮ್ಮಮ್ಮ ಇಲ್ಲ, ನಿನ್ನಂಗಿದ್ಲು ಸತ್ತೋಗಾಳೆ. ಇರ್ಲಿ ಬಿಡಪ್ಪ, ಹೊಟ್ಟೆ ಹುಟ್ಟಿ ಮಕ್ಳೆಲ್ಲ ಬಾವ್ತಿದೆ ಅದೇ ಮತ್ತೆ ಅವು ಎಲ್ಲ ಉಂಡು ಅದೇಡ್ದಾನ ಈ ಪುಸ್ತಕ ನೀ ದೊಗಟಿಸ್ತಾರೆ ಅರ್ಶಿನ ಕುಂಕುಮ ಕೊಡ. ಹಾ ಒಂದೇ ಕೊಡಬಾರ್ದು. ಅರ್ಶಿನ ಕುಂಕುಮ ತಗೊಂಡು ಆ ಹೂವ ಇಲ್ಲಿರೋದೇ ಕೊಡಮ್ ಸಾಕು. ಅಪ್ಪಿ ಬಾಳೆಹಣ್ಣು ತಗೋ ಹಂಗೆ ನೋಡಿ ಎಲ್ಲ ತೆಗಿತೈತಮ್ಮ. ಅರ್ಶಿನ ಕುಂಕುಮನೇ ಇಲ್ಲ ಇಲ್ಲಿ. ಆ ಅಜ್ಜಿದ್ ಬರ್ತಡೇ ಅಂತ ಹೇಳ್ತೀವಿ ಸುಮ್ಮನೆ. ಯಾಕೆ ಸುಮ್ನೆ ಕೊಟ್ಟಿದ್ದೀರಾ ಅಂದ್ರೆ ಬರ್ತಡೇ ಇತ್ತು ಅದು ಕೊಟ್ಟಿದೀವಿ ಅಂತ. ಬರ್ತಡೇ ಇದು ಡಿಸೆಂಬರ್ 2 ಜನವರಿ 2. ನಾನು ನೀರ್ನಾಗ ಹಾಕ್ದೇ ಇರೋದು ಬೇಡ, ಅವರು ನೀರಕ್ ಹಾಕ್ದಂಗ್ ಉಟ್ಕೊಂಬಲ್ಲ. ಉಟ್ಕೊಳಲ್ಲ ಹೇಳಕ್ಕ. ಹಾ ಅದಕ್ಕೆ ನಾನು ನೀರಕ್ ಹಾಕಂತ ಸೀರೆನೆ ತಂದಿರೋದು. ಅಮ್ಮ ಯೋಸ ಅವಮ್ಮ ಉತ್ಕಮಲ್ಲ ಏನಿಲ್ಲ. ಉಟ್ಕೊಂಡು ಅರ್ಧಕ್ಕೆ ಅಜ್ಜಿ, ಆಮೇಲೆ ಯಾತು ಹೊತ್ಕೊಂಡೋಗಲ್ಲ. ಉಟ್ಕೊಂಡಿನ ಅರ್ಧ ಹಾಕ್ಬೇಕು. ಅಲ್ಲಣ್ಣ ಉಟ್ಕೊಂಡಿದ್ದಿನ ಅರ್ಧ ಹಾಕ್ಬೇಕು. ಉಟ್ಕೊಂಡಿದ್ದೀನಲ್ಲ, ಒಳ್ಳೊಳ್ಳೆ ಉಟ್ಕೊಂಡು ಬಿಸಾಕ ಅಷ್ಟೇ. ಆಮೇಲೆ ಎಲ್ಲ ಹೊತ್ಕೊಬಿಡ್ತಾರೆ. ಬಾಳೆಹಣ್ಣು ಚೆನ್ನಾಗೇ ಇಲ್ಲ ಅನ್ಬೇಕು. ಬೇಕು ಆ ಫ್ರಿಜ್ ಅಲ್ಲಿ ಹೂವ ಮಳೆ ಹೂವ ತಗೋಬರ ಇರಕ್ಕ. ನಾನು ಹೇಳಿದ್ದೆ ತಪ್ಪಾತಮ್ಮ ನಿಮ್ಗೆ. ಇರುತ್ತಾ ಮಳೆ ಹೂವ ಸಾಕ್ ಬಿಡು. ಮಳೆ ಹೂವ ತಗೋಬರ ಅವೇ. ಒಂದ್ ಗುಲಾಬಿ ಹೂವ ಇದ್ರೆ ಹಾಕಮ್ಮ, ಅದೇನ್ ಮುಡ್ಕಮ್ಮಲ್ಲ. ವೈಟ್ ಕಲರ್ ವೈಟ್ ಕಟ್ಟಿದಾವು ಸ್ಟಿಚ್ ಮಾಡಿರ್ತಾರಲ್ಲ ಅವು. ಅಯ್ಯೋ ನನ್ ತುಟ್ಟೆ ಇಲ್ಲ. ಸ್ವಲ್ಪ ಇಡು ಮುಡ್ಸ ಅಷ್ಟೇ. ಸ್ವಲ್ಪ ಕೊಡಮ್ ನೀನ್ ಶಾಸ್ತ್ರಕ್ಕೆ. ಅಲ್ಲಣ್ಣ ನಿಂಗೆ ನನ್ಗೆ ಏನಕ್ಕೆ ಮುಡಿಸ್ತೀಯ? ಮುಗಿಸ್ಕೊಂಬರಲ್ಲ ನೀವು. ಲೊಕೇಶನ್ ನೀನು ಹೂವ ಮುಗಿಸ್ಕೊಂಬರಲ್ಲಪ್ಪು. ಬಾಯಾಗೆ ಗೆದ್ದಿರ್ತಾರೆ. ಬಾಯಾಗಲ್ಲ, ಬಾಯ ಸಾಕು. ಬಾಯಿ ಗನ್ಬಾಯಿ ಏನ್ ಪದ್ಮಕ್ಕ ಬಾಯೇ ಜಾಸ್ತಿ. ನಮ್ಮ ಮುಂಜಾನು ದೇವ್ರಾಣೆ ನನ್ ಪಂಚಕತಿ ನೋಡ್ದಾಗ ಬಾರಿ ಸೈಲೆಂಟ್ ಮನುಷ್ಯ ಅನ್ಕೊಂಡಿದ್ದ. ದೇವ್ರಾಣೆ ಹೆಂಗ್ ಅನ್ಕೊಂಡಿದ್ದೆ ಗೊತ್ತೇ, ಅವತ್ ಬೈದಾಗೆ ಗೊತ್ತಾಗಿದ್ದ. ಬಾಮ್ ನೀನು ನಮ್ಮ ಅತ್ತೆ ಅಂತ. ಕೊಡ್ಲಿ ಅವ ಅದು ಆಗಲ್ಲಮ್ಮ. ಬೇಕಾದವ್ರು ಕಟ್ ಮಾಡಿ. ಯಾಕ ನೀನು ಉಂಡು ಅಟ್ಲೆ ಪಟ್ಟು. ಓಕೆ. ಅಮ್ಮ ನಾನು ಆಗ್ಲೇ ಮರ್ತಿದ್ದೆ. ರಾತ್ರಿ ನಮ್ಮ ಅತ್ತೆ ಸೀರೆ ಇಕ್ಕೊಂಡಿದ್ದಿಲ್ಲ, ಬ್ಯಾಗ್ ನಾಕಿ ಅಂತಾನೆ ಮಡಕೆ ಬೇಕಾದ್ರೆ ಇಕ್ಕೊಂಡಿದ್ದೀನಪ್ಪ ಸ್ವಾಮಿ. ದೇವರಣ್ಣ ನಾನು ಅವಾಗ್ಲೇ ಮಂಜು ಫೋನ್ ಮಾಡೋಣ ಅನ್ಕೊಂಡಿದ್ದೆ. ನೋಡಮ್ಮ ಸೀರೆ ಕೇಳ್ತಾ ಇದ್ದೇನೆ ನೀವು ಒಳ್ಳೆ. ಅಲ್ಲ ಯಾವಾಗ ಬಂದ್ರು ಮರೆತಿದ್ಲ ಅದಕ್ಕೆ. ಅಣ್ಣ ಬರೀ ಅವ್ ಅಕ್ಕಂದು ವಿಡಿಯೋಸ್ ಟೆನ್ಷನ್ ಹೇಳೋಣ.
ಎಷ್ಟೋ ಇರ್ತೈತೆ ಹೇಳಪ್ಪ ಪಾಪ. ಹೋಗ್ ಅಲ್ಲೇ ಕುತ್ಕ. ಇಲ್ಲ ಹೇಳಣ, ಅವ್ರು ತಿನ್ನಲ್ಲ, ಆಮೇಲೆ ತಿಂತಾರೆ. ಕೆಲಸ ಮಾಡೋದಂದ್ರೆ ನೀನು ಕೈಯಾಗಿ ಎಲ್ಲಿ ಅದೇನದು ಅದೇನು ಹೇಳು. ಕೊಬ್ಬೆ ಒಂದು ಚಟಕಿ ನೀನು ಗೊತ್ತಾಗ ತಿಂಡಿ ಹಾಕೊಡ್ತೀನಿ. ಚೆನ್ನಾಗಿತ್ತಾ? ನೀನು ತಿಂಬ. ಅಕ್ಕ ಅವನಿಗೊಂದ್ ಸ್ವಲ್ಪ ತಾಂಡೋಗಂಗೆ. ಕಾರ್ನಾಗ ಇಟ್ಕೊಂಡು ಎಲ್ಲಿ ಅಲ್ಲಿ ಅವ್ನಿಗೆ ಏನಿದು ಸೈಕಲ್ ತಗೊಂಡ್ ಹೋಗ್ತೈತ ನಾವು. ಹೋಟ್ಲ್ ಕರ್ಕೊಂಡು ಹೋಗ್ಬೇಕಂತಮ್ಮ ಅವನ್ನ. ಹೋಟ್ಲಿಗಿಂದಾನೆ ಇದು. ಅಂದ್ರೆ ಅವನು ಒಂದ್ ತಿಂಗಳು ಮ್ಯಾಲ ಆಗೈತಲ್ಲ ಹೋಗಿ. ಹೋಟ್ಲಲ್ಲ, ಹೋಟ್ಲಿಗಿಂತಾನೆ ಇದು ಉಲ್ಟಾ. ಇದು ಹೆಂಗೈತಿ ಅಂದ್ರೆ ಮನೇಲಿದ್ದು ಮನೆ ರೂಢಿ ಅಲ್ವೇ, ಹಂಗೆ ಮಕ್ಕಳಿಗೆ ಚೆನ್ನಾಗಿತ್ತಪ್ಪ. ಐಸ್ ಕ್ರೀಮ್ಗಳು ಅವನಿಗೆ. ಖಾರ ಇನ್ನೊಂದ್ ಸ್ವಲ್ಪ ಹಾಕೊಳ್ಬೇಕಕ್ಕ. ಬೇಡ ಕರೆಕ್ಟ್ ಇನ್ನೇ ವಿಡಿಯೋ ಗಂಟ ಶೂಟ್ ಅವಲ್ಲೇ ಮುಡಾಪೆ ಕೂತಾನೆ. ಏನಂತೆ? ಆಫ್ ಮಾಡಿ ಮಂಜು ಸಾಕು ವಿಡಿಯೋ. ಸುಮ್ನೆ ಪ್ರೆಸ್ ಮಾಡೋದಷ್ಟೇನಾ? ಕಟ್ ಮಾಡು. ಕಟ್ ಮಾಡು, ಮದ್ದಿದ್ ಬೇಡ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ಬೈಕ ಅದ ಯಾರನ್ನ ಬೈಕ ಬೈಕ ನಾವೇನ್ ಬೇರೆ ಬೇಕಾ ಅಷ್ಟೇ. ಅಯ್ಯಪ್ಪ ಕರ್ಕೊಂಡು ಎಲ್ಲನ್ನ ಏನಿನ್ನ ಬಾಗ್ಲ ಚೆನ್ನಾಗೈತೆ. ವೇಸ್ಟ್ ಆಗ್ತೈತೆ ಅಂತ. ಸೊ ಇನ್ನೇನು ಮೇಲ್ಗಡೆ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಹೇಳಿದ್ನಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಫ್ರೆಂಡ್ಶಿಪ್ ಡೇ ಅನ್ನೋದು ಗೊತ್ತಾಯಿತು. ಹಾಗಾಗಿ ಬ್ಯಾಂಡ್ನ ತರಿಸ್ಬಿಟ್ಟು ಇಬ್ಬರು ಕಟ್ಕೊತಾ ಇದ್ದೀವಿ. ರಾಖಿ ಟೈಪ್ ಇತ್ತು ಅದು. ತುಮಕೂರು ಅವರು ಒಬ್ಬರು ಸಿಸ್ಟರು ನನಗೆ ಮೆಸೇಜ್ ಮಾಡಿದ್ರು, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಿಸ್ಟರ್ ಅಂತಂದು. ಆವಾಗ ನನಗೆ ನೆನಪಾಯಿತು. ಸೊ ಬರ್ತಾನೆ ಇದಾಯಿತು. ಬಂದಿದ ತಕ್ಷಣ ಆ ಥರ ಒಂದು ಕಾಮೆಂಟ್ ಬಂತಲ್ಲ, ಅದಕ್ಕೆ ನಾನು ನೋಡಿದೆ. ಮೆಸೇಜ್ ನೋಡ್ಬಿಟ್ಟು ಇವತ್ತು ಫ್ರೆಂಡ್ಶಿಪ್ ಡೇ ಅಂದರೆ ಹೌದೇನಕ್ಕ ನಾನು ನೋಡೇ ಇಲ್ಲ ಅಂತಂದು ಮಂಜುನು ಅಂದ್ಲು. ನಾನು ಹಂಗೆ. ಸೊ ಹಂಗಾಗಿ ಅವನಿಗೆ ಮಗನ ಕೈಲಿ ಕಳಿಸಿ ಅದೆರಡು ತೊಗೊಂಡು ಬಂದು ಇಬ್ಬರು ಕಟ್ಕೊಂಡ್ವಿ. ಸೊ ಅದೊಂಥರ ಖುಷಿ ಆಯಿತು. ಯಾಕಂದರೆ ಗೊತ್ತಿಲ್ಲದೇ ಫ್ರೆಂಡ್ಶಿಪ್ ಡೇ ದಿನ ಮೀಟಾಗಿ ಈ ರೀತಿ ಎಲ್ಲ ಇದಾಯ್ತಲ್ಲ, ಅದು ತುಂಬ ಖುಷಿ ಆಯಿತು. ಸೊ ನನ್ನ ಮಂಜು ಫ್ರೆಂಡ್ಶಿಪ್ ಇದೇ ರೀತಿ ಕೊನೆ ಸಾಗಲಿ ಅಂತ ನೀವು ಹಾರೈಸಿ ವಿಶ್ ಮಾಡಿ. ಹಾಗೆ ನಿಮಗೂ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರಾ? ಸೊ ಇದ್ದರೆ ಕಾಮೆಂಟ್ ಮಾಡಿ. ನನಗಂತೂ ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.